Welcome to Dehamrita YouTube channel. Please subscribe, like and share. ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇವತ್ತು ಎಲ್ಲ ಸೊಪ್ಪುಗಳನ್ನು ಸೇರಿಸಿ ಗ್ರೀನ್ ರಾಗಿ ದೋಸೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ. ಮೊದಲಿಗೆ ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಗೂ ಸಬ್ಬಸಿಗೆ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಅದರ ಜೊತೆಗೆ ಮೆಂತ್ಯ ಸೊಪ್ಪು, ನಿಮ್ಮಲ್ಲಿ ಯಾವ ಸೊಪ್ಪು ಅವೈಲೇಬಲ್ ಇದೆಯೋ ಆ ಸೊಪ್ಪನ್ನೆಲ್ಲ ಯೂಸ್ ಮಾಡಿಬಿಟ್ಟು ಇದನ್ನ ಏನು ಮಾಡಬೇಕಪ್ಪ ಅಂದರೆ ನೋಡಿ, ಮೆಂತ್ಯ ಸೊಪ್ಪು ಹಾಗೆ ಸಬ್ಬಸಿಗೆ ಸೊಪ್ಪು, ಪಾಲಕ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲವನ್ನು ನಾನು ಏನು ಮಾಡಿದೆ, ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದು ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ. ನಂತರ ಪಾಲಕ ಸೊಪ್ಪು ಮಾತ್ರ ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನೋಡಿ ರಾಗಿ ದೋಸೆ, ರಾಗಿ ಹಿಟ್ಟು, ಪಾಲಕ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು, ಅದರ ಜೊತೆಗೆ ಸಬ್ಬಸಿಗೆ ಸೊಪ್ಪು ಒಂದು ಸ್ವಲ್ಪ ಹೆಚ್ಚಿದ್ದು ಹಾಕೋಣ. ಆನಂತರ ಈ ಪಾಲಕ ಸೊಪ್ಪು ಸ್ವಲ್ಪ ರುಬ್ಬಿ ಹಾಕೋಣ. ಬಾಕಿದೆಲ್ಲ ಮತ್ತೆ ಹೆಚ್ಚಿಬಿಟ್ಟು ಹಿಟ್ಟಿಗೆ ಆ್ಯಡ್ ಮಾಡ್ಕೊಳ್ತೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು, ಸೋಡಾ ಮಾತ್ರ ಹಾಕ್ಲಿಕ್ಕೆ ಹೋಗಬೇಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಏನು ಮಾಡಬೇಕು, ದೋಸೆನ ಹಾಕಬೇಕು. ತೋರಿಸ್ತೀನಿ ನೋಡಿ ನಾನು. ಇದನ್ನೆಲ್ಲ ಏನು ಮಾಡಬೇಕು, ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕಿದ್ರೆ ನೀವು ಈರುಳ್ಳಿನ ಹೆಚ್ಚು ಹಾಕ್ಕೊಳ್ಳಿ ಮತ್ತು ಜೀರಿಗೆ ಕೂಡ ಒಂದು ಸ್ವಲ್ಪ ನೀವು ಆ್ಯಡ್ ಮಾಡ್ಕೋಬೋದು. ಜೊತೆಗೆ ನಿಮಗೆ ಗ್ಯಾಸ್ ಏನಾರು ಆಗುತ್ತೆ ಅನ್ನೋದಾದರೆ ಸ್ವಲ್ಪ ಸಣ್ಣಗಳು ಅಥವಾ ಅಜವಾನನ್ನು ನೀವು ಆ್ಯಡ್ ಮಾಡ್ಕೋಬೋದು. ನೋಡಿ, ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಇದು ಸಬ್ಬಸಿಗೆ ಸೊಪ್ಪು ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ. ಅದಕ್ಕೆ ಒಂದು ಬೌಲ್ನಷ್ಟು ಏನು ಮಾಡಿದೆ, ನಾನು ರಾಗಿ ಹಿಟ್ಟನ್ನು ಆ್ಯಡ್ ಮಾಡಿದ್ದೀನಿ. ಇನ್ನು ಮತ್ತು ಹೆಚ್ಚಿಟ್ಟಿರೋ ಬಾಕಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿ, ಪಾಲಕ್ ಸೊಪ್ಪನ್ನು ಮಾತ್ರ ನಾನು ಏನು ಮಾಡ್ತಾಯಿದ್ದೀನಿ, ಅದು ಸ್ವಲ್ಪ ದಂಟಿರುತ್ತಲ್ವ, ಆ ಕಾರಣಕ್ಕೆ ಅದನ್ನು ಸ್ವಲ್ಪ ರುಬ್ಬಿ ಹಾಕ್ತಾಯಿದ್ದೀನಿ ನಾನು ರಾಗಿ ದೋಸೆ ಹಾಕಲಿಕ್ಕೋಸ್ಕರ. ನೋಡಿ, ಒಂದು ಬೌಲ್ನಷ್ಟು ಸೊಪ್ಪನ್ನು ರುಬ್ಬಿದ ರಸ ಹಾಕ್ತಾಯಿದ್ದೀನಿ. ಅದರಲ್ಲೇ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಆಮೇಲೆ ಇನ್ನೂ ಸ್ವಲ್ಪ ಕಡಿಮೆ ಬಿತ್ತು ಅಂದರೆ ಇನ್ನೊಂದು ಸ್ವಲ್ಪ ನಾವೇನು ಮಾಡ್ಬೋದು, ನೀರನ್ನು ಆ್ಯಡ್ ಮಾಡ್ಕೋಬೋದು. ನಂತರ ಬಂದ್ಬಿಟ್ಟು ನೋಡಿ, ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇದನ್ನು ನೀಟಾಗಿ ಕೈ ಆಡಬೇಕು. ನೀಟಾಗಿ ಫುಲ್ ಮಿಕ್ಸ್ ಆಗಬೇಕು ಫ್ರೆಂಡ್ಸ್. ಇದು ನೋಡಿ, ಇವಾಗ ಗಟ್ಟಿ ಆಯ್ತಲ್ವ, ನಾನು ಇನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ನೋಡಿ, ಇವಾಗ ಅದೇ ಬೌಲಲ್ಲಿ ಮತ್ತೆ ಒಂದು ಬೌಲ್ ನೀರು ತೊಗೊಂಡಿದ್ದೀನಿ. ಜಾರ್ ತೊಳೆದಿರೋ ನೀರದು ನೋಡಿ, ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು 5ರಿಂದ 10 ನಿಮಿಷ ಇದನ್ನು ನೆನೆಯಲಿಕ್ಕೆ ಬಿಟ್ಬಿಡಿ. ಆನಂತರ ನಾವೇನು ಮಾಡ್ಬೋದು, ತವಾ ಮೇಲೆ ಎಣ್ಣೆ ಅಥವಾ ತುಪ್ಪನ ಸವರ್ಬಿಟ್ಟು ದೋಸೆನ ಹಾಕ್ಕೋಬೋದು. ಆಮೇಲೆ ಇದ್ರ ಜೊತೆಗೆ ಕಾಯಿ ಚಟ್ನಿ ಆಗಲಿ ಅಥವಾ ಪುದೀನ ಸೊಪ್ಪು ನೋಡಿ, ಎಲ್ಲ ಸೊಪ್ಪನ್ನು ಸೇರಿಸಿ ಮಾಡಿದ್ದೀವಲ್ಲ, ಜೊತೆ ಸ್ವಲ್ಪ ಪುದೀನ ಸೊಪ್ಪು ಚಟ್ನಿ ಇದ್ಬಿಟ್ರೆ ತುಂಬ ಸಖತ್ತಾಗಿರುತ್ತೆ. ಹಾಗೂ ಟೊಮೊಟೊ ಚಟ್ನಿ ಒಳ್ಳೆ ಕಾಂಬಿನೇಷನು, ಅಥವಾ ಕಾಡು ಬಸಳೆ ಸೊಪ್ಪಿಂದು ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ದೋಸೆ ತಯಾರು